ಮುಧೋಳ ತಾಲೂಕಿನ ಸುಕ್ಷೇತ್ರ ಶಿರೋಳ ಗ್ರಾಮದಲ್ಲಿ ಶ್ರೀ ಪ್ರಣವಾಶ್ರಮದಲ್ಲಿ ಶಕೆ 1945 ಶೋಭನಾಮ ಸಂವತ್ಸರದ ಪಾಲ್ಗುಣ ಮಾಸ ಶುಕ್ಲ ಪಕ್ಷ 13ನೇ ವರ್ಷದ ಸತ್ಸಂಗ ಮತ್ತು ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರಾ ಮಹೋತ್ಸವ ಸಮಾರಂಭವನ್ನು ಶ್ರೀ ಶಂಕರಾರೂಢ ಸ್ವಾಮೀಜಿಯವರು, ಶ್ರೀ ಅನುಸೂಯ ತಾಯಿಯವರು, ಕ್ಷೀರಮ್ಮ ತಾಯಿಯವರು, ಶ್ರೀ ಸೋಮಲಿಂಗ ಸ್ವಾಮೀಜಿಯವರು ಸೇರಿದಂತೆ ಅನೇಕ ಪೂಜ್ಯರ ಸಾಕ್ಷಿಯಲ್ಲಿ ಪರಮ ಪೂಜ್ಯ ಶ್ರೀ ಯಮುನಾನಂದ ಗುರುಗಳ ಸದ್ದಿಚ್ಛೆಯ ಮೇರೆಗೆ ಮಂಗಳವಾರದಂದು ಸಾಯಂಕಾಲ 5 ಗಂಟೆಗೆ ಅದ್ದೂರಿಯಾಗಿ ರಥೋತ್ಸವ ಜರುಗಲಿದೆ. ಈ ಮೊದಲಿಗೆ ಸಿದ್ಧಲಿಂಗೇಶ್ವರ ಹಾಗೂ ಬೀರಸಿದ್ದೇಶ್ವರ ಪ್ರತಿಮೆ ರುದ್ರಾಭಿಷೇಕ, ಶ್ರೀ ಬಗಳಾಂಬಾದೇವಿ ಉಡಿ ತುಂಬುವುದು, ಕುಂಭೋತ್ಸವ ಪ್ರವಚನ ಮತ್ತು ಶ್ರೀಗಳಿಗೆ ತುಲಾಭಾರ ಹಾಗೂ ವರ್ಷದ ಭವಿಷ್ಯ ನುಡಿ ಕಾರ್ಯಕ್ರಮಗಳು ಜರುಗಲಿದೆ ಎಂದು ಭಕ್ತರು ತಿಳಿಸಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 13ನೇ ವರ್ಷದ ಜಾತ್ರಾ ಮಹೋತ್ಸವವನ್ನು ನಮ್ಮ ಸರ್ವ ಸದ್ಭಕ್ತಾದಿಗಳು ಕೂಡಿ ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮಕ್ಕೆ ಎಲ್ಲ ಒಂದೊಂದು ಭಕ್ತಾದಿಗಳು ತಮ್ಮ ಅಪೇಕ್ಷೆಯಂತೆ ಕಾರ್ಯಕ್ರಮಗಳನ್ನು ಇಟ್ಕೊಂಡಿದ್ದಾರೆ. ಯಾಕಂದರೆ ಈಗಿನ ಒಂದು ವಾತಾವರಣಕ್ಕೆ ಸತ್ಸಂಗ ಅನ್ನುವಂಥವುಗಳು ಕಡಿಮೆ ಆಗಿದ್ದಾವೆ. ಅಂಥ ಒಂದು ಸತ್ಸಂಗಕ್ಕೆ ಜನ ಅನ್ನುವಂಥದ್ದು ಬಹಳ ಮಹತ್ವವನ್ನು ಕೊಡುವಂತಾಗಿದೆ. ಈ ರಸಮಂಜರಿ ಕಾರ್ಯಕ್ರಮಗಳಿಗೆ ಭಾಳ ಒತ್ತು ಕೊಡ್ತಾ ಇದ್ದಾರೆ. ಇಂಥ ಒಂದು ಸತ್ಸಂಗಗಳಲ್ಲಿ ಭಾಗಿಯಾದರೆ ಜೀವನ ಅನ್ನುವಂಥದ್ದು ಒಂದು ಪಾವನ ಆಗುವಂಥ ಸಾಧ್ಯತೆ ಅನ್ನುವಂಥದ್ದು ಇರ್ತದೆ. ಈ ಮನೋರಂಜನೆಗೆ ಮನಸ್ಸೇ ಹಾಳಾಗ್ತದೆ ಹೊರತಾಗಿ ಜೀವನ ಅನ್ನುವಂಥದ್ದು ಪಾವನ ಆಗೋದಿಲ್ಲ. ಅಲ್ಲಿ ಸತ್ಸಂಗ ಅನ್ನುವಂಥದ್ದು ಎಷ್ಟು ಮಹತ್ವದ ಅಂತಂದ್ರೆ ಸರಿ ಬರಗಾಲ ಬಿದ್ದದ, ಅದ್ರ ಬತ್ತಲ್ಲ ದನಕರುಗಳಿಗೆ ನೀರಿಲ್ಲ, ಹಿಂಗೆ ಹೋಗ್ತೈತೆ, ಮಳೆ ಅದು ಆಗ್ತೈತೆ. ಈ ವರ್ಷ ಮಳೆ ಅಷ್ಟು ಕಷ್ಟ ಐತಿ. ಮಳೆ ಭಾಳ ಕಡಿಮೆ ಆಕೈತಿ. ಮತ್ತು ಏನೋ ಒಂದು ಎಲ್ಲ ಜನರ ಭಾವನೆಗಳೊಳಗೆ ಒಂದು ಒಳ್ಳೆಯ ಭಾವನೆಗಳನ್ನು ಬೆಳೆಸ್ಕೊಂಡು ಯಾರ ಭಗವಂತನನ್ನು ನಂಬಿಕೊಂಡು ಆ ಪರಮಾತ್ಮನನ್ನು ನಂಬಿಕೊಂಡು ಪರಮಾತ್ಮನ ಸೇವಾದಿಗಳನ್ನು ಮಾಡ್ತಾ ಒಂದು ಸತ್ಸಂಗಗಳಿಗೆ ಮಹತ್ವವನ್ನು ಕೊಟ್ಟು ಅಲ್ಲಿ ಒಂದು ಪ್ರವಚನ ಪುಣ್ಯ ಕಥೆಗಳನ್ನು ಕೇಳ್ತಾ ಆ ಒಳ್ಳೆಯ ಹೇಳ್ರಿ. ಈ ಮುಂದಿನ ಭವಿಷ್ಯದಲ್ಲಿ ರಾಜಕೀಯ ವಿಷಯದಲ್ಲಿ ಭಾಳ ಕೆಲವೊಂದು ಏನದ ಅಂತಂದ್ರೆ ಗೊಂದಲಗಳು, ತಂಟೆ ತಕರಾರುಗಳು ಆಗ್ತವೆ ಅನ್ನುವಂಥ ಊಹಾಪೋಹಗಳದಾವೆ. ಯಾವ ಗೊಂದಲಗಳು, ಯಾವ ತಂಟೆ ತಕರಾರುಗಳು ಆಗೋದಿಲ್ಲ. ಯಾಕಂತಂದ್ರೆ ಈ ಸಲ ನಡೆಯುವಂಥ ಚುನಾವಣೆಯಲ್ಲಿ ಒಳ್ಳೆಯ ಅಭಿಪ್ರಾಯಗಳೇ ಬರ್ತವೆ. ಯಾಕಂದ್ರೆ ಇಲ್ಲಿ ಏನದ ಅಂತಂದರೆ ಒಂದು ಎಲ್ಲ ಒಂದಾಗಿ ಎಲ್ಲ ಜನರ ಭಾವನೆಗಳು ಒಂದಾಗಿ ಮತ್ತು ಒಳ್ಳೆಯ ವ್ಯಕ್ತಿ ಅನ್ನುವಂಥ ಆರಿಸಿ ಬರ್ತಾನೆ. ಮತ್ತು ಹೆಂಗೆ ಒಳ್ಳೆಯ ವ್ಯಕ್ತಿ ಆರಿಸಿ ಬರ್ತಾರೆ ಅಂತಂದ್ರೆ ಈ ಜನಗಳಿಗೆ ಒಳ್ಳೆಯ ಅನುಕೂಲ ಅನ್ನುವಂಥದ್ದನ್ನು ಯಾವ ವ್ಯಕ್ತಿ ಮಾಡ್ತಾನೋ ಅದೇ ವ್ಯಕ್ತಿ ಎಲ್ಲರ ಅಭಿಪ್ರಾಯದೊಳಗೆ ಈ ವ್ಯಕ್ತಿ ಬಂದ್ರೇ ನಮಗೆ ಒಳ್ಳೇದು ಆಗ್ತದೆ ಅನ್ನುವಂಥ ಜನಾಭಿಪ್ರಾಯ ಏನದನೋ ಆ ಜನಾಭಿಪ್ರಾಯಗಳ ಮೂಲಕ ಪ್ರಕಾರವೇ. ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಮುಧೋಳ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your